ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಮೊನ್ನೆ ಒಬ್ಬರು ಯಾರೋ ನಮ್ಮ ಹಿಂದೂ ಸ್ನೇಹಿತರೊಬ್ಬರು ಬಂದು ಒಂದು ವಿಚಾರ ಹೇಳಿದ್ರು. ಆ ಹಿಂದೂ ಸ್ನೇಹಿತರಿಗೆ ಇನ್ನೊಬ್ರು ಯಾರೋ ಮುಸಲ್ಮಾನ ಸ್ನೇಹಿತ ಇದ್ದಾರಂತೆ. ಇವರಿಬ್ಬರು ಮಾತಾಡಬೇಕಾದ್ರೆ ಏನೋ ಪುರಾಣ, ಮಹಾಭಾರತ, ರಾಮಾಯಣ ಈ ಗ್ರಂಥಗಳ ಬಗ್ಗೆ ಏನೋ ಮಾತುಕತೆಗಳಾಗಿವೆ. ಆಗ ಮುಸ್ಲಿಂ ಸ್ನೇಹಿತ ಈ ನನ್ನ ಹಿಂದೂ ಸ್ನೇಹಿತನಿಗೆ ಒಂದು ಪ್ರಶ್ನೆ ಕೇಳಿದಾನೆ. ನೋಡು, ನೀವೆಲ್ಲ ಹಿಂದೂಗಳು ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಎಲ್ಲ ಓದ್ತೀನಿ ಅಂತೀರಾ. ನಾವು ಮುಸಲ್ಮಾನರಾದ್ರೂ ಕೆಲವುದೆಲ್ಲ ಓದಿ ತಿಳ್ಕೊಂಡಿದ್ದೀವಿ ಭಗವದ್ಗೀತೆ ಬಗ್ಗೆ. ನೀವೆಲ್ಲ ಭಗವದ್ಗೀತೆನಲ್ಲಿ ಏನು ಹೇಳಿದಾನೆ ಭಗವಂತ ಆ ರೀತಿ ನೀವು ನಡ್ಕೊಳ್ಳಲ್ಲ. ನೀವು ಹೇಳೋದೊಂದು ನಡ್ಕೊಳ್ಳೋದೊಂದು. ಅದಕ್ಕೆ ಉದಾಹರಣೆ ಹೇಳ್ತೀನಿ ಕೇಳು ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದಾನೆ. ಏನು ಅಂತಂದರೆ, ಗೀತೆಯ 2ನೇ ಅಧ್ಯಾಯದ ಕೊನೆಯ ಶ್ಲೋಕ, ಏಷ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸಮಂತಕಾಲೇಪಿ ಬ್ರಹ್ಮನಿರ್ವಾಣ ಮುಚ್ಯತೆ ಅನ್ನೋ ಒಂದು ಶ್ಲೋಕ ಇದೆ. ಅವನಿಗೆ, ಮುಸಲ್ಮಾನನಿಗೆ ಶ್ಲೋಕದ ತಾತ್ಪರ್ಯ ಏನು ಅರ್ಥ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅವನದ್ರ ಏನು ಹೇಳಿದಾನೆ, ಬ್ರಹ್ಮನಿರ್ವಾಣ ಮುಚ್ಯತೆ. ಯಾರು ನಿಷಿದ್ಧ ಭೋಗ ಇಚ್ಛೆಗಳನ್ನೆಲ್ಲ ತೊರೆದು ಸತತ ಭಗವಂತನ ಸ್ಮರಣೆ ಮಾಡ್ತಾರೋ ಅವನ ಅಂತ್ಯಕಾಲದಲ್ಲಿ ಅವನು ದುಃಖಾನುಭವವೆಲ್ಲ ದೂರವಾಗಿ ಮರಣಕಾಲದಲ್ಲಿ ಅವನು ಬ್ರಹ್ಮನಿರ್ವಾಣ ಮುಚ್ಯತೆ ಅಂದರೆ ಅವನು ನಿರಾಕಾರ ಬ್ರಹ್ಮನನ್ನೇ ಹೊಂದುತ್ತಾನೆ ಅಂತ ಹೇಳ್ಬಿಟ್ಟಿದೆ ನಿಮ್ಮ ಭಗವದ್ಗೀತೆ. ನಿರ್ವಾಣ ಮುಚ್ಚತೆ, ನಿರ್ವಾಣ ಅಂತಂದ್ರೆ ಶರೀರವಿಲ್ಲದ್ದು, ಹಂಗಂದ್ರೆ ಆಕಾರವಿಲ್ಲದ್ದು, ನಿರಾಕಾರ. ನಾವು ಅದನ್ನೇ ನಮ್ಮ ಅಲ್ಲ ನಿರಾಕಾರ ಅಂತಲೇ ನಾವು ಉಪಾಸನೆ ಮಾಡ್ತೀವಿ. ಹಾಗಾಗಿ ನಾವು ಬ್ರಹ್ಮನಲ್ಲಿ ನಿರಾಕಾರ ರೂಪ ಅಂತ ಹೇಳಿ ನಾವು ನಿರಾಕಾರ, ಅವನು ಯಾವ ರೂಪವಿಲ್ಲ ಅಂತ ನಾವು ಉಪಾಸನೆ ಮಾಡ್ತೀವಿ. ನಾವು ಸರಿಯಾಗಿ ಉಪಾಸನೆ ಮಾಡ್ತಾ ಇದೀವಿ. ನೀವು ಹಿಂದೂಗಳೇ ಸರಿಯಾಗಿ ಉಪಾಸನೆ ಮಾಡ್ತಿಲ್ಲ, ನೀವು ಮೂರ್ತಿ ಪೂಜೆ ಎಲ್ಲ ಮಾಡ್ತೀರಿ, ಹಾಗೆ ಹೀಗೆ ಅಂತೆಲ್ಲ ಕೇಳಿದ. ಈ ನಮ್ಮ ಹಿಂದೂ ಸ್ನೇಹಿತರಿಗೆ ಸ್ವಲ್ಪ ಅಧ್ಯಯನದ ಅಭಾವ ಇದ್ದಿದ್ದರಿಂದ ಅವರು ಏನು ಉತ್ತರ ಕೊಡೋಕ್ಕಾಗಿಲ್ಲ. ತುಂಬ ರೇಗಿಸಿ ಕಳಿಸ್ಬಿಟ್ಟಿದ್ದಾನೆ. ಒಂದಿಬ್ಬರು ಮುಸಲ್ಮಾನ ಸ್ನೇಹಿತರು ಸೇರಿಕೊಂಡು ರೇಗಿಸಿ ಕಳಿಸ್ಬಿಟ್ಟಿದ್ದಾರೆ. ಅವರು ಈ ಪ್ರಶ್ನೆಯನ್ನು ನಮ್ಮ ಹತ್ರ ಕೇಳಿ, ಹಿಂಗೆ ಆಗ್ಬಿಡ್ತು, ನನಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ಈ ಶ್ಲೋಕದಲ್ಲಿ ನಿರ್ವಾಣ ಅಂದರೆ ಶರೀರವಿಲ್ಲ ಎಂದು ಅರ್ಥ ಇದೆ, ಹೌದು. ಕಾಯ, ವಾಣ, ಶರೀರ ಇವೆಲ್ಲವೂ ಪರ್ಯಾಯ ಪದಗಳು. ಪ್ರಾಕೃತ ಇಂದ್ರಿಯಗಳಿಲ್ಲದ ಪ್ರಯುಕ್ತ ಮುಕ್ತರನ್ನು ಅನಿಂದ್ರಿಯ ಅಂತ ಕರೀತಾರೆ ಎನ್ನುವಂತೆ, ಭೌತಿಕ ಶರೀರವಿಲ್ಲದ ಪ್ರಯುಕ್ತ ಬ್ರಹ್ಮನನ್ನ ನಿರ್ವಾಣ ಅಥವಾ ನಿರಾಕಾರ ಅಂತ ಕರೀತಾರೆ. ಬ್ರಹ್ಮನಿಗೆ ಸರ್ವತಾ ಶರೀರವೇ ಇಲ್ಲವಾದರೆ ಅವನ ಆಕಾರ ಸಕಲ ಪುರಾಣಗಳಲ್ಲಿ ಸಿದ್ಧವೇ ಆಗ್ತಿರಲಿಲ್ಲ. ಎಷ್ಟೋ ಪುರಾಣಗಳು ಅವನ ಶರೀರದ ಬಗ್ಗೆ ಸಾಕಷ್ಟು ವ್ಯಾಖ್ಯಾನಗಳಿದೆ. ಪುರಾಣಗಳಲ್ಲೇ ಯಾಕೆ, ವೇದಗಳಲ್ಲೇ ಇದೆ. ಪುರುಷ ಸೂಕ್ತದಲ್ಲಿ ಅವನ ವರ್ಣನೆ ಮಾಡಬೇಕಾದ್ರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನುವಂಥ ವರ್ಣನೆ ಮಾಡಿದೆ. ಅವನಿಗೆ ಸಹಸ್ರ ತಲೆಗಳು, ಸಹಸ್ರ ಅಕ್ಷ ಅಂತ ಕಣ್ಣುಗಳು, ಕಾಲುಗಳು, ಬಾಹುಗಳು ಅಂತೆಲ್ಲ ಇದೆ. ಹಾಗಾಗಿ ಬ್ರಹ್ಮನೆಂದರೆ ಸಾಕಾರದ ವಿಷ್ಣುವಿಗಿಂತ ಉತ್ತಮವಾದ ಬೇರೆಯೇ ನಿರಾಕಾರ ಎನ್ನಲಾಗದು. ವಿಷ್ಣು, ಬ್ರಹ್ಮ, ಪರಮಾತ್ಮ, ಭಗವಾನ್ ಅಂತ ಅವನಿಗೇನು ಕರೀತಾರೆ, ಅವನಿಗೆ ಖಂಡಿತ ದೇಹ ಇದೆ. ಇಲ್ಲಿ ನಿರಾಕಾರವಾದಿಗಳು ಏನು ಮಾಡಿಬಿಡ್ತಾರೆ ಅಂತಂದರೆ, ಬ್ರಹ್ಮನು ಅಶರೀರ, ವಿಷ್ಣುವು ಸಶರೀರ, ಆದ್ದರಿಂದ ಅವರಿಬ್ಬರಲ್ಲಿ ಉತ್ತಮ ಅಧಮ ಎಂಬ ವ್ಯತ್ಯಾಸವಿಲ್ಲವಾದರೂ ಸಶರೀರ ಅಶರೀರ ಎಂಬ ಭೇದವಿರುವುದು ಅನ್ನುವಂಥ ಒಂದು ಭೇದ ಇದೆ ಅನ್ನುವಂಥ ಒಂದು ಕಲ್ಪನೆಗೆ ಬಂದ್ಬಿಡ್ತಾರೆ. ಬ್ರಹ್ಮವಿದ್ಯೆಯಲ್ಲಿ ಬ್ರಹ್ಮನಿಗೂ ಶರೀರ ಹೇಳಲಾಗಿದೆ. ಬ್ರಹ್ಮಸೂತ್ರಾದಿಗಳಲ್ಲೂ ಬ್ರಹ್ಮನಿಗೆ ಶರೀರ ಹೇಳಲಾಗಿದೆ. ಆನಂದಾತ್ಮಕ ಶರೀರವುಳ್ಳವನು ಅಂತ ವರ್ಣನೆ ಬಂದಿದೆ. ಬಂಗಾರದ ಬಣ್ಣವುಳ್ಳವನು, ಜ್ಯೋತಿ ಸ್ವರೂಪ ಬ್ರಹ್ಮ, ಹೃದಯದಲ್ಲಿ ಸೂಕ್ಷ್ಮವಾದ ಆಕಾಶವಿದೆ, ಅದರೊಳಗಿರುವ ಬ್ರಹ್ಮನನ್ನು ನಾವು ಧ್ಯಾನಿಸಬೇಕು ಅಂತ ಇತ್ಯಾದಿ ವಿಚಾರಗಳಲ್ಲಿ ಬ್ರಹ್ಮನಿಗೆ ಶರೀರ ಹೇಳಿದೆ. ಬ್ರಹ್ಮನಿಗೆ ಶರೀರವಿಲ್ಲವಾದರೆ, ಅಕಸ್ಮಾತ್ ಬ್ರಹ್ಮನಿಗೆ ಶರೀರವೇ ಇಲ್ಲದಿದ್ದರೆ ಆನಂದವೇ ಬ್ರಹ್ಮ ಅಂತ ಎನ್ನಬೇಕಾಗಿತ್ತು. ಆನಂದ ರೂಪವುಳ್ಳವನು ಬ್ರಹ್ಮ ಅಂತ ಶ್ರುತಿಗಳು ಹೇಳ್ತಾ ಇರಲಿಲ್ಲ ಆಗಿದ್ದಿದ್ದರೆ.
ಅಲ್ಲದೆ ಶರೀರವಿಲ್ಲದವನಿಗೆ ಬಂಗಾರದ ಬಣ್ಣ ಹೇಗಿರಲು ಸಾಧ್ಯ? ಶರೀರವಿಲ್ಲದವನು ಹೃದಯ ಸೂಕ್ಷ್ಮಾಕಾಶದಲ್ಲಿ ಅವನನ್ನು ಧ್ಯಾನಿಸಬೇಕು. ಹೇಗೆ ಧ್ಯಾನಿಸ್ಲಿಕ್ಕೆ ಸಾಧ್ಯ? ಏಕೆಂದರೆ ಕೆಲವರು ತಮ್ಮ ದೇಹಾಂತರ್ಗತ ಹೃದಯಾಕಾಶದಲ್ಲಿ ಪ್ರಾದೇಶ ಪರಿಮಿತವಾದ ಚತುರ್ಭುಜನಾದ ಪದ್ಮ, ಶಂಕರ, ಗದಾಧಾರಿಯಾಗಿ ಭಗವದ್ರೂಪವನ್ನು ಧ್ಯಾನಿಸಬೇಕು ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿ ಬಂದಿದೆ. ಹಾಗಾಗಿ ಪುರುಷನಾಮಕ ಪರಮಾತ್ಮ ನನಗೆ 1000 ತಲೆಗಳುಳ್ಳದು, ಬಂಗಾರದ ಬಣ್ಣವುಳ್ಳ ಜಗತ್ಕರ್ತೃ, ಸೂರ್ಯಂತೆ ಹೊಳೆಯುವ ಬಣ್ಣ ಮತ್ತು ತಮಸ್ಸಿನ ಆಚೆಗೆ ಇರುವವ, ಎಲ್ಲೆಡೆಯೂ ಹಸ್ತಪಾದ ಉಳ್ಳವ, ಎಲ್ಲರಿಗೂ ವ್ಯಾಪ್ತನಾಗಿರುವ, ಅವನಿಗೆ ಅನಂತವಾದ ಕಣ್ಣುಗಳು, ಸಹಸ್ರಾಕ್ಷ, ಇದು ಮುಂತಾದ ಸ್ಪಷ್ಟ ವಾಕ್ಯಗಳಿಗಿಂತಲೂ ಗೀತೆ ವಿಶ್ವರೂಪಾದಿಗಳನ್ನೇ ನಾವು ಉದಾಹರಣೆಯಾಗಿ ಇಟ್ಟುಕೊಳ್ಳಬೇಕು. ಬ್ರಹ್ಮನಿಗೆ ನಿತ್ಯವೂ ಶರೀರವಿದೆ. ಯಾಕೆ? ಅರ್ಜುನನಿಗೆ ವಿಶ್ವರೂಪ ತೋರಿಸಿದಾಗ ಶರೀರವಿರಲಿಲ್ಲ ಬ್ರಹ್ಮನಿಗೆ. ನೋಡಿ, ನಮ್ಮ ಹಿಂದೂಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾವು ನಮ್ಮ ಒಂದು ಜೀವನ ತತ್ವಗಳನ್ನೇ ತಿಳಿಸ್ಕೊಡುವಂಥ ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಗ್ರಂಥಗಳನ್ನು ನಾವು ಓದೋದು ಬಿಟ್ಬಿಟ್ಟಿದ್ದೀವಿ. ಯಾರಾದರೂ ಹೀಗೆ ಪರಮತೀಯರು, ಪರಧರ್ಮೀಯರು ಬಂದು, ಪರಕೀಯರು ಬಂದು ನಮ್ಮನ್ನು ಪ್ರಶ್ನೆ ಮಾಡಿದಾಗ ನಾವು ಉತ್ತರ ಕೊಡೋಕ್ಕಾಗದೆ ಹಿಂದುಳಿತಾ ಇದ್ದೀವಿ, ಅಪಹಾಸ್ಯಕ್ಕೀಡಾಗ್ತಾ ಇದ್ದೀವಿ. ಇದೊಂದು ಉದಾಹರಣೆ ನನಗೆ ಸಿಕ್ತು. ಅವರು ಬಂದು ನನ್ನನ್ನು ಪ್ರಶ್ನೆ ಮಾಡಿದಾಗ ನಾನು ಅವ್ರಿಗೆ ಈ ಥರ ಎಲ್ಲ ಒಂದು ನಿದರ್ಶನಗಳನ್ನು ಕೊಟ್ಟು ನಾನು ಅವ್ರಿಗೆ ಹೇಳಬೇಕಾಗಿತ್ತು, ಈ ಥರ ನೀವು ಹೇಳಬೇಕಾಗಿತ್ತು ಅಂತ. ಅವ್ರಿಗೆ ನಾನು ಹೊಳಿಲೇ ಇಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಓದಬೇಕು, ಗೀತಾ, ಮಹಾಭಾರತ, ರಾಮಾಯಣ ಇವೆಲ್ಲ ಓದುವಂಥ ಅಭ್ಯಾಸ ಇಟ್ಕೊಂಡಾಗ ನಮಗೆ ಎಷ್ಟೋ ವಿಚಾರಗಳು, ಬ್ರಹ್ಮತತ್ವಗಳು, ಭಗವಂತನ ಅಸ್ತಿತ್ವ, ಭಗವಂತನ ಅನಂತ ರೂಪ, ಭಗವಂತನ ನಿರ್ಗುಣತ್ವ, ಇವ್ರು ನಿರ್ಗುಣ ಅಂದ್ಬಿಡ್ತಾರೆ, ಭಗವಂತನ ಗುಣಗಳೇ ಇಲ್ಲ ಅಂದ್ಬಿಡ್ತಾರೆ, ಭಗವಂತನ ನಿರಾಕಾರ ಅಂತ ಹೇಳ್ಬಿಡ್ತಾರೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತಂದರೆ ಓದಬೇಕು ಗೀತೆಯನ್ನು. ಗೀತೆಯ ಒಂದು ಆ ಶ್ಲೋಕದ ಭಾವಾರ್ಥ ಅರ್ಥವಾಗಲಿಲ್ಲ ಅಂತಂದರೆ ದೊಡ್ಡವರು ಮತಾಚಾರ್ಯರು ಬರೆದಂಥ ಭಾಷ್ಯ ಗ್ರಂಥಗಳನ್ನು ಓದಬೇಕು. ನಿರಾಕಾರ ಅಂತಂದರೆ ಇಷ್ಟೇ, ಭಗವಂತನಿಗೆ ಇಂಥದ್ದೇ ನಿರ್ದಿಷ್ಟವಾದ ಆಕಾರವಿರಬೇಕು ಅನ್ನುವಂಥ ನಿರ್ಬಂಧಗಳಿಲ್ಲ. ಉದಾಹರಣೆಗೆ ನರಸಿಂಹ ಅವತಾರ ತೆಗೆದುಕೊಳ್ಳಿ, ವರಾಹ ಅವತಾರ ತೆಗೆದುಕೊಳ್ಳಿ, ಮತ್ತು ಮತ್ಸ್ಯ, ಕೂರ್ಮಾದಿ ಅವತಾರಗಳನ್ನ ತೆಗೆದುಕೊಂಡ್ರೆ ಆ ರೂಪಗಳ ಚಿಂತನೆ ಮಾಡಿ ನೀವು. ನರಸಿಂಹದೇವರು ಕುತ್ತಿಗೆವರೆಗೂ ಮನುಷ್ಯ ದೇಹ, ಕುತ್ತಿಗೆ ಮಾತ್ರ ಸಿಂಹದ ಮುಖ. ಇವೆಲ್ಲ ಯಾವ DNA ಇಂದ ಸಾಧ್ಯವಾಗ್ತದೆ ಇಂಥ ಆಕಾರಗಳು? ಸೊಂಟದವರೆಗೂ ಮತ್ಸ್ಯ ರೂಪ, ಸೊಂಟದ ಮೇಲಿಂದ ಮನುಷ್ಯ ರೂಪ, ಸೊಂಟದವರೆಗೂ ಕೂರ್ಮ ರೂಪ, ಸೊಂಟದ ಮೇಲೆ ಇಂದ ನಿಜ ಮನುಷ್ಯ ರೂಪ. ಈ ರೂಪಗಳು ಅಂದರೆ ಇದೆಲ್ಲ ನೋಡಿದಾಗ ನಮಗೆ ಭಗವಂತ ನಿರಾಕಾರ ಅಂತಂತ ಯಾಕೆ ಅನ್ನಿಸ್ಕೊಳ್ತಾನೆ ಅಂತಂದರೆ, ಭಗವಂತನಿಗೆ ಇಂಥದ್ದೇ ದೇಹ, ಇಂಥದ್ದೇ ನಿರ್ದಿಷ್ಟವಾದಂಥ ಆಕಾರ ಇರಬೇಕು ಅನ್ನೋ ನಿಬಂಧನೆಗಳು ದೇವರಿಗಿಲ್ಲ. ದೇವರು ತಾನು ಇಚ್ಛಾ ಸ್ವರೂಪವನ್ನು ಅವನು ಪಡ್ಕೊಳ್ಬಹುದು. ಮೋಹಿನಿಯಾಗಿ ಬಂದ, ಪುರುಷನಾಗಿದ್ದರೂ ಮೋಹಿನಿಯಾಗಿ ಬಂದ. ಹೀಗೆ ಇದರಿಂದ ಭಗವಂತ ಪುರುಷನಾಮಕ ಪರಮಾತ್ಮನಿಗೆ ದೇಹ ಇದೆ, ಶರೀರ ಇದೆ. ಬ್ರಹ್ಮ ನಿರ್ವಾಣ ಮುಚ್ಚತಿ ಅಂತ ಹೇಳ್ಬಿಟ್ಟಿದೆ ಅಂದಾಕ್ಷಣ ಭಗವಂತನಿಗೆ ಆಕಾರ ಇಲ್ಲ, ಶರೀರ ಇಲ್ಲ ಅಂತಲ್ಲ. ಅವನಿಗೆ ಆ ಒಂದೇ ಒಂದು ಶಬ್ದ ಇಟ್ಕೊಂಡು ಶರೀರ ಇಲ್ಲ, ಅವನಿಗೆ ನಿರಾಕಾರ ಅನ್ನುವಂಥ ನಿರಾಕಾರವಾದಕ್ಕೆ ನಾವು ಹೋಗಬಾರದು. ಭಗವಂತನಿಗೆ ಖಂಡಿತ ಶರೀರ ಇದೆ. ಅವನಿಗೆ ಒಂದು ಯಾಕೆ ಶುದ್ಧವಾದ ಶರೀರ, ಆನಂದವಾದ ಶರೀರ. ನಮ್ಮ ಹಾಗೆ ಪ್ರಾಕೃತ ಶರೀರ ಇಲ್ಲ. ನಮ್ಮ ಹಾಗೆ ನಮಗಿರುವ ಶರೀರದ ಹಾಗೆ ಭಗವಂತನಿಗೆ ಶರೀರ ಇಲ್ಲ. ಆದ್ದರಿಂದ ಭಗವಂತನಿಗೆ ನಿರ್ವಾಣ ಮುಚ್ಚತೆ, ಏನು ಅವ್ರು ಹೇಳ್ತಾರೆ, ಬ್ರಹ್ಮ ನಿರ್ವಾಣ ಮುಚ್ಚತೆ ಅಂತ ಏನು ಹೇಳ್ತಾರೆ, ಪ್ರಾಕೃತ ಶರೀರರಹಿತನಾದ ಪರಬ್ರಹ್ಮನನ್ನು ಹೊಂದುತ್ತಾನೆ. ಅಲ್ಲಿ ನೋಡಿ, ಪ್ರಾಕೃತ ಶರೀರ, ನಮ್ಮ ಹಾಗೆ ಪ್ರಾಕೃತ ಶರೀರ ಭಗವಂತನಿಗಿಲ್ಲ. ಅದನ್ನು ಹೇಳಿದ್ದಾರೆ ಇವತ್ತು ಗೀತೆಯಲ್ಲಿ.
ಅವನು ನಿರಾಕಾರ, ಅವನು ನಿರ್ವಾಣ, ಆದ್ದರಿಂದ ಅವನು ನಿರಾಕಾರ, ಅವನಿಗೆ ರೂಪವೇ ಇಲ್ಲ ಅನ್ನುವಂಥ ತತ್ವಕ್ಕೆ ನಾವು ಆ ಒಂದು ಇದಕ್ಕೆ ನಾವು ಬರಬಾರದು. ಅದಕ್ಕೆ ಎಷ್ಟೋ ದ್ವಂದ್ವಗಳಿದೆ, ಎಷ್ಟೋ ಶ್ಲೋಕಗಳಲ್ಲಿ ನಮಗೆ ಎಷ್ಟೋ ದ್ವಂದ್ವಗಳು ಬರ್ತದೆ. ಅಂಥ ದ್ವಂದ್ವಗಳಿಗೆಲ್ಲ ಶ್ರೀಮನ್ ಮಧ್ವಾಚಾರ್ಯರಂಥ ಮತಾಚಾರ್ಯರು ಬಂದು ನಮ್ಮಲ್ಲಿ ಭಾಷ್ಯಾದಿ ಗ್ರಂಥಗಳನ್ನು ಬರೆದು ಎಷ್ಟೋ ಸಂಶಯಗಳಿಗೆ ಉತ್ತಮವಾದ ಪರಿಹಾರವನ್ನು ನೀಡಿದ್ದಾರೆ. ಹಾಗಾಗಿ ಹಿಂದೂಗಳು ಯಥಾಶಕ್ತಿ ಅಧ್ಯಯನ ಮಾಡಬೇಕು. ಈ ಥರ ಪರಮಥಿಯರಿಯ ಒಂದು ಪ್ರಶ್ನೆಗಳಿಗೆ, ಪರಧರ್ಮೀಯರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಸಿಕ್ಕಾಕಿಕೊಂಡು ಹಾಸ್ಯಾಸ್ಪದಕ್ಕೀಡಾಗಬಾರದು ಅನ್ನೋ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಆದಷ್ಟು ಈ ಒಂದು ಘಟನೆಗಳು ಮುಂದೆ ಸಂಭವಿಸಬಾರದು. ಮೊದಲೇ ನಾವು ಹಿಂದೂಗಳು ನಮ್ಮ ದೇಶದಲ್ಲಿ ಹಾಸ್ಯಾಸ್ಪದರಾಗ್ಬಿಟ್ಟಿದ್ದೀವಿ. ಈಗಾಗಲೇ ನಮ್ಮ ಹಿಂದೂಗಳನ್ನು ಸ್ಕೊಂಡವರೇ ಎಡಪಂಕ್ತಿಯರ ಕಡೆ ಹೋಗಿ ನಮ್ಮ ಹಿಂದೂ ಧರ್ಮವನ್ನು, ವೈದಿಕ ಧರ್ಮವನ್ನು ಅವಹೇಳನ ಮಾಡುವಂಥ ಒಂದು ಸಮಾಜ ನಿರ್ಮಾಣ ಆಗಿರುವಂಥ ಈ ಸ್ಥಿತಿಯಲ್ಲಿ ನಾವು ಹಿಂದೂಗಳು ಯಥಾಶಕ್ತಿ ವೇದಗಳು, ಉಪನಿಷತ್ತು, ಪುರಾಣಗಳು ನಮಗೆ ಅರ್ಥವಾಗಲಿಲ್ಲ ಅಂತಂದರೂ ಕೊನೆ ಪಕ್ಷ ಮಹಾಭಾರತ, ಭಗವದ್ಗೀತೆ, ರಾಮಾಯಣದಂಥ ಇತಿಹಾಸ ಗ್ರಂಥಗಳು, ಭಗವದ್ಗೀತೆಯಂಥ ತತ್ವಚಿಂತನೆಗಳನ್ನು ಕೊಡುವಂಥ ಒಂದು ಜೀವನ ಯೋಗ, ಜೀವನ ಸಿದ್ಧಿಯನ್ನು ಹೇಳ್ಕೊಡುವಂಥ ಭಗವದ್ಗೀತೆ ವಿಚಾರಗಳನ್ನು ನಾವು ತಿಳಿದು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ರೆ ನಾವು ಯಾವುದೇ ಒಂದು ಪರಧರ್ಮೀಯರಿಂದ ಬರುವಂಥ ಪ್ರಶ್ನೆಗಳು, ಟೀಕಾ ಪ್ರಹಾರಗಳನ್ನು ನಾವು ಸಮರ್ಪಕವಾಗಿ ಉತ್ತರ ಕೊಟ್ಟು ಅವರನ್ನು ಬಾಯಿ ಮುಚ್ಚಿಸ್ಬೋದು. ಹಾಗಾಗಿ ಯಥಾಶಕ್ತಿ ಅಧ್ಯಯನವನ್ನು ಮಾಡಿ, ಅಧ್ಯಯನ ಕೊರತೆ ಇಟ್ಟುಕೊಂಡು ಯಾರಲ್ಲೂ ವಾದವಿವಾದಕ್ಕೆ ಇಳಿಲಿಕ್ಕೆ ಹೋಗಬೇಡಿ. ನಮ್ಮನ್ನು ನಾವೇ ಹಾಸ್ಯಾಸ್ಪದ ಮಾಡಿಕೊಂಡಾಗತ್ತೆ. ಶ್ರೀ ಕೃಷ್ಣಾರ್ಪಣಮಸ್ತು.